ಏಪ್ರಿಲ್ 1, 2024ರಿಂದ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಕೆಲವು ಹಳೆ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ ಮಾಡಲಾಗಿದೆ. ಈ ಬದಲಾವಣೆಯೊಟ್ಟಿಗೆ ಹೊಸ ನಿಯಮಗಳನ್ನ ಜಾರಿ ಮಾಡಲಾಗಿದೆ. ಈ ಹಣಕಾಸಿನ ಹೊಸ ನಿಯಮಗಳು ಸಾರ್ವಜನಿಕರ ಮೇಲೆ ನೇರವಾದಂತಹ ಪರಿಣಾಮ ಬೀಳೋದ್ರಿಂದ ಈ ಹೊಸ ನಿಯಮಗಳ ಬಗ್ಗೆ ಗೊತ್ತಿಲ್ಲದಿದ್ರೆ ದುಬಾರಿ ನಷ್ಟ ಅನುಭವಿಸುವಂತ ಸಾಧ್ಯತೆ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಹೊಸ ನಿಯಮಗಳ ಬಗ್ಗೆ, ಅದರಲ್ಲಿ ಮುಖ್ಯವಾಗಿ 10 ಹೊಸ ರೂಲ್ಸ್ ಗಳ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ 8 ಮತ್ತು 9ನೇ ರೂಲ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲಿಗೆ ರೂಲ್ ನಂಬರ್ 1 ನೋಡೋದಾದ್ರೆ, ಫಾಸ್ಟ್ಯಾಗ್ ಗೆ KYC ಅಪ್ಡೇಷನ್ ಕಂಪಲ್ಸರಿ. ನಿಮ್ಮ ಫಾಸ್ಟ್ಯಾಗ್ ಈವರೆಗೂ ನೀವು KYC ಕಂಪ್ಲೈನ್ಸ್ ಅಥವಾ KYC ಅಪ್ಡೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಫಾಸ್ಟ್ಯಾಗ್ ಲಿಂಕ್ ಆಗಿರುವಂತ ಬ್ಯಾಂಕ್ ಅಥವಾ ಆ ಕಂಪನಿಗೆ KYC ಅನ್ನ ಅಪ್ಡೇಟ್ ಮಾಡಿಸೋದು ಕಡ್ಡಾಯ ಆಗಿರುತ್ತೆ. KYC ಅಂದ್ರೆ ನಿಮ್ಮ ID ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸ್ ಗಳನ್ನ, ಎಕ್ಸಾಂಪಲ್ ಆಗಿ ಪ್ಯಾನ್ ಅಥವಾ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಗಳನ್ನ ಅಪ್ಡೇಟ್ ಮಾಡಿಸಬೇಕಾಗುತ್ತೆ. ಈ ನಿಯಮ 1 ಏಪ್ರಿಲ್ 2024ರಿಂದ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾನವರು ಫಾಸ್ಟ್ಯಾಗ್ KYC ಅನ್ನ ಕಂಪಲ್ಸರಿ ಮಾಡಿರ್ತಾರೆ. ಒಂದು ವೇಳೆ ನಿಮ್ಮ ವೆಹಿಕಲ್ ನ ಫಾಸ್ಟ್ಯಾಗ್ ಈವರೆಗೂ KYC ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅಂತಹ ಫಾಸ್ಟ್ಯಾಗ್ ಗಳು ಏಪ್ರಿಲ್ 1, 2024ರಿಂದ ಇನ್ಆಕ್ಟಿವ್ ಆಗುತ್ತೆ. ಅದರಲ್ಲಿ ಬ್ಯಾಲೆನ್ಸ್ ಇದ್ರೂ ಕೂಡ ಅದರಿಂದ ಟೋಲ್ ಗೇಟ್ ಅಲ್ಲಿ ಪೇಮೆಂಟ್ ಆಗೋದಿಲ್ಲ. ಸಾಮಾನ್ಯವಾಗಿ ಈ ಫಾಸ್ಟ್ಯಾಗ್ ಗಳನ್ನ ಇಶ್ಯೂ ಮಾಡುವಾಗ KYC ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಫಾಸ್ಟ್ಯಾಗ್ ಅನ್ನ ಕೊಟ್ಟಿರುತ್ತಾರೆ. ಒಂದು ವೇಳೆ ನಿಮ್ಮ ಫಾಸ್ಟ್ಯಾಗ್ ತುಂಬಾ ಹಳತಿದ್ರೆ ಯಾವುದಕ್ಕೂ ಒಂದ್ಸಾರಿ KYC ಅಪ್ಡೇಷನ್ ನ ಕನ್ಫರ್ಮ್ ಮಾಡ್ಕೊಂಡ್ರೆ ನೀವು ಟ್ರಾವೆಲ್ ಮಾಡುವಾಗ ಟೋಲ್ ಗೇಟ್ ಗಳಲ್ಲಿ ಈ ಫಾಸ್ಟ್ಯಾಗ್ ಗಳಿಂದ ಆಗುವಂತ ಇನ್ಕನ್ವೀನಿಯನ್ಸ್ ಅಥವಾ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಬಹುದು. ಇನ್ನು 2ನೇ ಬದಲಾವಣೆ ನೋಡೋದಾದ್ರೆ EPFO ನ ಹೊಸ ನಿಯಮ. ಮುಂದಿನ ಬದಲಾವಣೆ ಪ್ರೊವಿಡೆಂಟ್ ಫಂಡ್ ಅಕೌಂಟ್ಗೆ ಸಂಬಂಧಪಟ್ಟದ್ದಾಗಿದೆ. ನೀವೆಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಕಂಪನಿ ನಿಮಗೆ ಒಂದು ಪ್ರೊವಿಡೆಂಟ್ ಫಂಡ್ ಅಕೌಂಟ್ ಅನ್ನ ಮಾಡಿಕೊಟ್ಟಿರುತ್ತೆ. ನೀವು ಈಗ ಕೆಲಸ ಮಾಡ್ತಾ ಇರೋ ಕಂಪನಿ ಅಥವಾ ಸಂಸ್ಥೆಯನ್ನ ಬಿಟ್ಟು ಬೇರೆ ಕಡೆ ಕೆಲಸ ಮಾಡುವ ಪರಿಸ್ಥಿತಿ ಬಂದ್ರೆ ನಿಮ್ಮ ಪ್ರೊವಿಡೆಂಟ್ ಫಂಡ್ ಅಕೌಂಟ್ 1 ಏಪ್ರಿಲ್ 2024ರಿಂದ ಆಟೋ ಮೋಡ್ ನಲ್ಲಿ ಹಳೆ ಕಂಪನಿಯಿಂದ ಹೊಸ ಕಂಪನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದಕ್ಕಿಂತ ಮುಂಚೆ ಎಂಪ್ಲಾಯಿಗಳು ಖುದ್ದಾಗಿ EPFO ನ ಆಫೀಸ್ಗೆ ಹೋಗಿ ಮ್ಯಾನುವಲ್ ರಿಕ್ವೆಸ್ಟ್ ಮೂಲಕ ಈ ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿಸಬೇಕಾಗಿತ್ತು. EPFO ಇದನ್ನ ಆಟೋ ಮೋಡ್ ಟ್ರಾನ್ಸ್ಫರ್ ಮಾಡಿರೋದ್ರಿಂದ PF ಅಕೌಂಟ್ ಹೊಂದಿರುವಂತಹ ಅನೇಕ ಎಂಪ್ಲಾಯಿಗಳಿಗೆ ತಮ್ಮ ಮಧ್ಯಸ್ಥಿಕೆ ಇಲ್ಲದೆ ತಮ್ಮ PF ಅಕೌಂಟ್ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗೋದ್ರಿಂದ ಇದು ಅವರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ. ಮುಂದಿನ ಬದಲಾವಣೆ NPS ಅಕೌಂಟಿಗೆ ಸಂಬಂಧಪಟ್ಟದು. ನೀವು NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಕೌಂಟ್ ಹೋಲ್ಡರ್ ಆಗಿದ್ರೆ 1 ಏಪ್ರಿಲ್ 2024ರಿಂದ NPS ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ PFRDA ಪೆನ್ಷನ್ ಫಂಡ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿನವರು NPS ಅಕೌಂಟ್ ಹೋಲ್ಡರ್ನ ಸುರಕ್ಷತೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಕೆಲವೊಂದು ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಫ್ರಾಡ್ ದಿನೇ ಹೆಚ್ಚಾಗ್ತಾ ಇರೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು NPS ನ ಲಾಗಿನ್ ಸಿಸ್ಟಮ್ ನಲ್ಲಿ ಚೇಂಜಸ್ ಮಾಡಿದ್ದಾರೆ. ನೀವು ನಿಮ್ಮ NPS ಅಕೌಂಟ್ ಅನ್ನ ಆನ್ಲೈನ್ ನಲ್ಲಿ ಲಾಗಿನ್ ಮಾಡುವಾಗ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನ ಪಾಲಿಸಬೇಕಾಗುತ್ತೆ. NPS ಸಬ್ಸ್ಕ್ರೈಬರ್ಸ್ ಲಾಗಿನ್ ಮಾಡುವಾಗ ಫಸ್ಟ್ ಸ್ಟೆಪ್ ನಲ್ಲಿ ಆಧಾರ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಹಾಗೂ 2ನೇ ಸ್ಟೆಪ್ ನಲ್ಲಿ ಮೊಬೈಲ್ಗೆ ಬರುವಂತ OTP ಮೂಲಕ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಈ ನಿಯಮ ಹೊಸ ಮತ್ತು ಹಳೆಯ NPS ಯೂಸರ್ ಗಳಿಗೆ ಅನ್ವಯ ಆಗುತ್ತೆ. NPS ಅಕೌಂಟ್ ಹೋಲ್ಡರ್ ನ ಸುರಕ್ಷತೆ ದೃಷ್ಟಿಯಿಂದ ಇದು ಒಳ್ಳೆಯ ಬದಲಾವಣೆ ಅಂತ ಹೇಳಬಹುದು. ಇನ್ನು ಮುಂದಿನ ಬದಲಾವಣೆ ನೋಡೋದಾದ್ರೆ ಪೋಸ್ಟ್ ಆಫೀಸ್ ಸ್ಕೀಮ್ಗೆ ಸಂಬಂಧಪಟ್ಟದ್ದಾಗಿದೆ. ಪೋಸ್ಟ್ ಆಫೀಸ್ ನ ಎಲ್ಲಾ ಸ್ಕೀಮ್ಗಳ ರೇಟ್ ಆಫ್ ಇಂಟ್ರೆಸ್ಟ್ ಎವ್ರಿ ಕ್ವಾರ್ಟರ್ ನಲ್ಲಿ ಬದಲಾವಣೆ ಮಾಡಲಾಗುತ್ತೆ. ಆದ್ರೆ ಬರುವಂತ ಏಪ್ರಿಲ್, ಮೇ, ಜೂನ್ 2024ರಲ್ಲಿ ಎಲ್ಲಾ ಸ್ಕೀಮ್ಗಳ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಯಾವುದೇ ತರನಾದಂತಹ ಬದಲಾವಣೆ ಇರೋದಿಲ್ಲ. ಇದರರ್ಥ ಪ್ರೀವಿಯಸ್ ಕ್ವಾರ್ಟರ್ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ 2024ರಲ್ಲಿ ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಪೋಸ್ಟ್ ಆಫೀಸ್ ಸ್ಕೀಮ್ಗಳಿಗಿತ್ತು ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಮುಂದುವರೆಯಲಿದೆ. ಹಾಗಾದ್ರೆ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಪ್ರಸ್ತುತ ಬಡ್ಡಿ ದರ ಒಮ್ಮೆ ನಾವು ನೋಡೋದಾದ್ರೆ PPF ಅಕೌಂಟ್ ನ ರೇಟ್ ಆಫ್ ಇಂಟ್ರೆಸ್ಟ್ 7.1% ಇರುತ್ತೆ. KVP ಕಿಸಾನ್ ವಿಕಾಸ್ ಪತ್ರದ ರೇಟ್ ಆಫ್ ಇಂಟ್ರೆಸ್ಟ್ 7.5%.
ಸುಕನ್ಯಾ ಸಮೃದ್ಧಿ ಯೋಜನೆಯ ರೇಟ್ ಆಫ್ ಇಂಟ್ರೆಸ್ಟ್ 8.2%, MIS ಮಂತ್ಲಿ ಇನ್ಕಮ್ ಸ್ಕೀಮ್ ನ ರೇಟ್ ಆಫ್ ಇಂಟ್ರೆಸ್ಟ್ 7.4%, SCSS ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನ ರೇಟ್ ಆಫ್ ಇಂಟ್ರೆಸ್ಟ್ 8.2% ಹಾಗೂ NSE ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನ ರೇಟ್ ಆಫ್ ಇಂಟ್ರೆಸ್ಟ್ ಆಸ್ ಆನ್ ಡೇಟ್ 7.7% ಇರುತ್ತೆ. ಮುಂದಿನ ಬದಲಾವಣೆ PPF ಅಕೌಂಟ್ ಹಾಗೂ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ಸಂಬಂಧಪಟ್ಟದ್ದಾಗಿದೆ. PPF ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಅಕೌಂಟ್ ಹೋಲ್ಡರ್ಸ್ ಹಾಗೂ ಸುಕನ್ಯಾ ಸಮೃದ್ಧಿ ಅಕೌಂಟ್ ಹೋಲ್ಡರ್ಸ್ ಫೈನಾನ್ಷಿಯಲ್ ಇಯರ್ ನಲ್ಲಿ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಕಡ್ಡಾಯಾಗಿರುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ PPF ಹಾಗೂ ಸುಕನ್ಯಾ ಸಮೃದ್ಧಿ ಅಕೌಂಟ್ ಬಂದ್ ಆಗುತ್ತೆ ಅಥವಾ ಇನ್ಆಕ್ಟಿವೇಟ್ ಆಗತ್ತೆ. ಇದನ್ನ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಪೆನಾಲ್ಟಿ ಕಟ್ಟಬೇಕಾಗತ್ತೆ. PPF ಮತ್ತು ಸುಕನ್ಯಾ ಸಮೃದ್ಧಿಯ ಅಕೌಂಟ್ ಹೋಲ್ಡರ್ಸ್ ಆಗಿದ್ರೆ PPF ಅಕೌಂಟ್ ನಲ್ಲಿ ಮಿನಿಮಮ್ ₹500 ಮತ್ತು ಸುಕನ್ಯಾ ಸಮೃದ್ಧಿ ಅಕೌಂಟ್ ನಲ್ಲಿ ಮಿನಿಮಮ್ ₹250 ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ತಪ್ಪಿಸಲಿಕ್ಕೆ ಹೋಗಬೇಡಿ. ಮುಂದಿನ ಬದಲಾವಣೆ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಿದ್ದು. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಸೆಲೆಕ್ಟೆಡ್ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಕೆಲವೊಂದು ಬದಲಾವಣೆ ಮಾಡಿರುತ್ತೆ. 1 ಏಪ್ರಿಲ್ 2024 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಪೆಸಿಫಿಕ್ ಕ್ರೆಡಿಟ್ ಕಾರ್ಡ್ ಗಳಿಂದ ನೀವೇನಾದ್ರೂ ರೆಂಟ್ ಪೇಮೆಂಟ್ ಮಾಡಿದ್ರೆ ಇನ್ನು ಮುಂದೆ ಯಾವುದೇ ತರನಾದಂತ ರಿವಾರ್ಡ್ ಪಾಯಿಂಟ್ ನಿಮಗೆ ಸಿಕ್ಕುದಿಲ್ಲ. ಹಾಗಾದ್ರೆ ಯಾವುದೆಲ್ಲ ಈ ಸ್ಪೆಸಿಫಿಕ್ ಕಾರ್ಡ್ಗಳು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ SBI EURUM ಕಾರ್ಡ್, SBI ಎಲೈಟ್ ಕಾರ್ಡ್, SBI ಎಲೈಟ್ ಅಡ್ವಾಂಟೇಜ್ ಕಾರ್ಡ್, SBI ಪಲ್ಸ್ ಕ್ರೆಡಿಟ್ ಕಾರ್ಡ್ ಹಾಗೂ SBI ಸಿಂಪ್ಲಿ ಕ್ಲಿಕ್ ಕಾರ್ಡ್. ನೀವು ICICI ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರೆ 1 ಏಪ್ರಿಲ್ 2024 ನೀವು ಒಂದು ಕ್ವಾರ್ಟರ್ ನಲ್ಲಿ ₹35,000 ಹಾಗೂ ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ಅನ್ನ ಕ್ರೆಡಿಟ್ ಕಾರ್ಡ್ ಬಳಸಿ ಸ್ಪೆಂಡ್ ಮಾಡಿದ್ರೆ ಬ್ಯಾಂಕ್ ಕಡೆಯಿಂದ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಸಿಗುತ್ತೆ. ಅದೇ ರೀತಿಯಾಗಿ ಯೆಸ್ ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ಗೆ 1 ಏಪ್ರಿಲ್ 2024 ಯೆಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕಸ್ಟಮರ್ ಒಂದು ಕ್ಯಾಲೆಂಡರ್ ಕ್ವಾರ್ಟರ್ ನಲ್ಲಿ ₹10,000 ಅಥವಾ ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿದ್ರೆ ಅವರಿಗೆ ಕಾಂಪ್ಲಿಮೆಂಟರಿ ಆಗಿ ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಚ್ ಅನ್ನ ಆಕ್ಸೆಸ್ ಸಿಗುತ್ತೆ. ಇದರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಾದಲ್ಲಿ ಆಯಾ ಸಂಬಂಧಪಟ್ಟಂತಹ ಬ್ಯಾಂಕ್ಗಳಿಗೆ ಹೋಗಿ ವಿಚಾರಿಸೋದು ಒಳ್ಳೆಯದು. ಮುಂದಿನ ಬದಲಾವಣೆ ವ್ಯಾಲೆಟ್ಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಓಲಾ ಮನಿ ತನ್ನ ವ್ಯಾಲೆಟ್ ನಿಯಮಗಳನ್ನ ಏಪ್ರಿಲ್ 1, 2024 ಬದಲಾಯಿಸಲಿದೆ. ಈ ಕಂಪನಿಯು ತನ್ನ ಗ್ರಾಹಕರಿಗೆ SMS ಕಳುಹಿಸುವ ಮೂಲಕ PPI ಅಂದ್ರೆ ಪ್ರೀಪೇಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ವ್ಯಾಲೆಟ್ ಸರ್ವಿಸ್ ನ ಲಿಮಿಟ್ ಅನ್ನ ₹10,000 ಹೆಚ್ಚಿಸುವುದಾಗಿ ತಿಳಿಸಿದೆ. ಮುಂದಿನ ಬದಲಾವಣೆ ವೆರಿ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತ ನಾವು ನೋಡೋದಾದ್ರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋದು. ಸರ್ಕಾರವು ಈ ಮೊದಲು ಸಾಕಷ್ಟು ಬಾರಿ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡೋದಕ್ಕೆ ಹೇಳ್ತಾ ಬಂದಿರುತ್ತೆ. ಇದರ ಡೆಡ್ಲೈನ್ ಅನ್ನು ಸಹ ಪದೇ ಸರ್ಕಾರವು ಹೆಚ್ಚಿಸುತ್ತಾ ಬಂದಿತ್ತು. ಆದ್ರೆ ಇವತ್ತಿಗೂ ಸುಮಾರು ಜನ ತಮ್ಮ ಆಧಾರ್ ಕಾರ್ಡ್ ಅನ್ನ ಪ್ಯಾನ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಿರುವುದಿಲ್ಲ. ಈ ಬಾರಿ ಸರ್ಕಾರವು ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡುವಂತಹ ಡೆಡ್ಲೈನ್ ಅನ್ನ 31 ಮಾರ್ಚ್ 2024 ಕೊಟ್ಟಿತ್ತು. ಒಂದು ವೇಳೆ ಯಾವುದೇ ವ್ಯಕ್ತಿ ತನ್ನ ಆಧಾರ್ ಕಾರ್ಡ್ ಅನ್ನ ಪ್ಯಾನ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂತವರ ಪ್ಯಾನ್ ಕಾರ್ಡ್ಗಳು ಇನ್ಆಕ್ಟಿವೇಟ್ ಮಾಡಲಾಗುತ್ತೆ. ಇದರಿಂದ ಆ ವ್ಯಕ್ತಿ ಯಾವುದೇ ದೊಡ್ಡ ಮೊತ್ತದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನ ಮಾಡಕ್ಕಾಗಲ್ಲ ಮತ್ತು ಹೊಸ ಬ್ಯಾಂಕ್ ಅಕೌಂಟ್ ಅನ್ನ ಮಾಡೋದಕ್ಕೂ ಸಹ ಕಷ್ಟ ಆಗಬಹುದು. ಒಂದು ವೇಳೆ 1 ಏಪ್ರಿಲ್ 2024 ನಂತರ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಕ್ಟಿವೇಟ್ ಮಾಡ್ಬೇಕಂತ ಹೇಳಿದ್ರೆ ₹1,000 ಲೇಟ್ ಫೀಸ್ ಅಥವಾ ಲೇಟ್ ಪೇಮೆಂಟ್ ಅನ್ನ ಕಟ್ಟಿ ಪ್ಯಾನ್ ಕಾರ್ಡ್ ಅನ್ನ ಆಕ್ಟಿವೇಟ್ ಮಾಡಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಬದಲಾವಣೆ ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಸಂಬಂಧಪಟ್ಟದ್ದು. ನೀವು ನಿಮ್ಮ ಇನ್ಕಮ್ ನ ಮೇಲೆ ಟ್ಯಾಕ್ಸ್ ಕಟ್ಟಿ ITR ಫೈಲ್ ಮಾಡ್ತಾ ಇದ್ರೆ ಟ್ಯಾಕ್ಸ್ ಪೇಯರ್ಸ್ ಓಲ್ಡ್ ರಿಜಿಮೆ ಅಥವಾ ನ್ಯೂ ರಿಜಿಮೆ ಸೆಲೆಕ್ಟ್ ಮಾಡುವ ಆಪ್ಷನ್ ಇರ್ತಿತ್ತು. ಆದ್ರೆ 1 ಏಪ್ರಿಲ್ 2024 ನ್ಯೂ ಟ್ಯಾಕ್ಸ್ ರಿಜಿಮೆ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗುತ್ತೆ. ಇದರರ್ಥ ಟ್ಯಾಕ್ಸ್ ಪೇಯರ್ಸ್ ಇನ್ ಮುಂದೆ ಆಟೋಮೆಟಿಕಲಿ ನ್ಯೂ ಟ್ಯಾಕ್ಸ್ ರಿಜಿಮೆ ಸಿಸ್ಟಮ್ ನಲ್ಲಿಯೇ ತಮ್ಮ ಟ್ಯಾಕ್ಸ್ ಅನ್ನ ಪಾವತಿ ಮಾಡಬೇಕಾಗುತ್ತೆ. ಮುಂದಿನ ಬದಲಾವಣೆಯನ್ನ ನೋಡೋಣ. ಇದು LPG ಗ್ಯಾಸ್ ಪ್ರೈಸ್ಗೆ ಸಂಬಂಧಪಟ್ಟದಾಗಿದೆ. LPG ಸಿಲಿಂಡರ್ ಪ್ರೈಸ್ ದೇಶಾದ್ಯಂತ ಪ್ರತಿ ತಿಂಗಳು
ಫಸ್ಟ್ ಡೇಟಿಗೆ ಪ್ರೈಸ್ ಅಪ್ಡೇಟ್ ಅಥವಾ ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗಿರೋದ್ರಿಂದ LPG ಸಿಲಿಂಡರ್ ನ ಪ್ರೈಸ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದು ಅತಿ ಕಡಿಮೆ ಅಂತ ಎಕ್ಸ್ಪರ್ಟ್ ಗಳು ತಿಳಿಸ್ತಾ ಇದ್ದಾರೆ. ಈ ಎಲ್ಲಾ ಪ್ರಮುಖ ಬದಲಾವಣೆಗಳು 1 ಏಪ್ರಿಲ್ 2024ರಿಂದ ಜಾರಿಯಾಗಲಿವೆ. ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಕ್ಕೆ ಅನುಕೂಲವಾಗಬಹುದಂತ PM ಸೂರ್ಯಘರ್ ಯೋಜನೆಯ ಬಗ್ಗೆ ನಾವು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೇವೆ. ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಆ ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಮತ್ತೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ಇದುವರೆಗೂ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಫ್ರೀ ಇದೆ, ಕೂಡಲೇ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಯೂಸ್ಫುಲ್ ವಿಡಿಯೋಗಳಿಗೆ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಡೌಟ್ ಹಾಗೂ ಪ್ರಶ್ನೆ ಇದ್ರೆ ನೀವು ಕಮೆಂಟ್ ಮಾಡಬಹುದು, ನಾವು ಅಲ್ಲಿ ಉತ್ತರ ಕೊಡುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.